ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ನಾವಿವತ್ತು ಮನೆಯಲ್ಲೇ ನ್ಯಾಚುರಲ್ ಆಗಿ ಮರಳಾದ ತುಪ್ಪ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ಫಸ್ಟು ಏನೇನು ರೆಡಿ ಮಾಡ್ಕೋಬೇಕಂತೇಳಿ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು 2 to 3 ಸ್ಪೂನಷ್ಟು ಮೆಂತ್ಯ ತೊಗೊಂಡು ಫ್ರೈ ಮಾಡ್ಕೊತಿದ್ದೀನಿ. ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲೈಟ್ ಫ್ರೈ ಮಾಡಿಕೊಂಡು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರ್ಗಾದರೂ ಹಾಕ್ಕೊಳ್ಳಿ, ಇಲ್ಲ ನೀವು ಕುಟ್ಟಾಣಿಲಾದರೂ ಕುಟ್ಕೊಬೋದು. ನಾನಿಲ್ಲಿ ನೆಕ್ಸ್ಟ್ ಟೈಮ್ಗೂ ಯೂಸ್ ಮಾಡೋ ಥರ 2 to 3 ಸ್ಪೂನಷ್ಟು 3 ಸ್ಪೂನಷ್ಟೇ ತೊಗೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಿಡಿ, ತರ್ತರಿಯಾಗಿ ರುಬ್ಕೊಳ್ಳಿ, ಇಲ್ಲ ಕುಟ್ಟಾಣಿನಲ್ಲೇ ಕುಟ್ಕೊಬೋದು. ಅದಕ್ಕೂ ಮುಂಚೆ ನಾನಿಲ್ಲಿ 2 ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೊಂಡು ಲೈಟಾಗಿ ಕುಟ್ಟಾಣಿನಲ್ಲಿ ಕುಟ್ಕೊಳ್ಳಿ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಬಿಡಿ, ತರ್ತರಿಯಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 7 to 8 ಮೆಣಸನ್ನ ತೊಗೊಂಡು ಅದನ್ನು ಕೂಡ ಲೈಟಾಗಿ ಕುಟ್ಕೊತಿದ್ದೀನಿ ಕುಟ್ಟಾಣಿನಲ್ಲಿ. ಈ ರೀತಿ ಲೈಟಾಗಿ ಕುಟ್ಟಿಟ್ಕೊಳ್ಳಿ. 2 ಬೆಳ್ಳುಳ್ಳಿ ತೊಗೊಂಡು ಅದನ್ನು ಕೂಡ ಬಿಡಿಸಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಇದು ನನ್ನ ಮನೆಯಲ್ಲೇ ಮಾಡಿರೋ ಅಂಥ ಬೆಣ್ಣೆ. ನೀವು ದೊಡ್ಡ ಬೌಲ್ ತೊಗೊಳ್ಳಿಲ್ಲ ಅಂತಂದರೆ ಪಾತ್ರೆನ ತುಪ್ಪ ಲಾಸ್ಟಲ್ಲಿ ಕಾಯಿಸ್ಬೇಕಾದ್ರೆ ಕೆಳಗಡೆ ಚೆಲ್ಬಿಡುತ್ತೆ, ಉಕ್ಬಿಡುತ್ತೆ. ಆದ್ದರಿಂದ ನೀವು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 1.5 ಸ್ಪೂನಷ್ಟು ಮೆಂತ್ಯ ಪೌಡರು, ಮೆಣಸುಕಾಳು, ಟರ್ಮರಿಕ್ಕು, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಇಲ್ಲಿ 4 ಲವಂಗ ತೊಗೊಂಡಿದ್ದೀನಿ. ಮೆಣಸು ಲವಂಗ ಎಲ್ಲ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊತಿದ್ದೀನಿ. ಮೆಣಸು ಲವಂಗ ಎಲ್ಲ ಹಾಕೋದ್ರಿಂದ ಕೋಲ್ಡ್ ಕಾಫ್ಗೆಲ್ಲ ತುಂಬ ಒಳ್ಳೆಯದು. ತುಪ್ಪ ತಿಂದರೆ ಕೋಲ್ಡ್ ಕಾಫ್ ಆಗುತ್ತೆ ಅಂತೇಳಿ ಸ್ವಲ್ಪ ಜನ ಹೆದರ್ಕೊತಾರೆ. ಸೊ ತುಪ್ಪ ಅನ್ನೋದು ಗುಡ್ ಫ್ಯಾಟು. ತುಪ್ಪ ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಕೊಡೋಕ್ಕೆ ಈ ರೀತಿ ವಿಳ್ಯೆದೆಲೆನೂ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ವಿಳ್ಯೆದೆಲೆ ಹಾಕಿಲ್ಲ, ವಿಳ್ಯೆದೆಲೆನೂ ಕೂಡ ಹಾಕ್ಕೊಂಡು ತುಪ್ಪ ಕಾಯಿಸ್ತಾರೆ. ನಾವ್ಯಾವತ್ತೂ ವಿಳ್ಯೆದೆಲೆ ಹಾಕಿ ನಮ್ಮಮ್ಮ ಕಾಯಿಸಲ್ಲ. ಸೊ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಇದೇ ರೀತಿ. ನೋಡಿ, ಈ ರೀತಿ ಫಸ್ಟು ತುಪ್ಪ ಕಾಯಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಕಾಯಿಸ್ಬೇಕು, ಇಲ್ಲ ಮರಳಾಗಿ ತುಪ್ಪ ಬರಲ್ಲ, ಪೇಸ್ಟ್ ರೀತಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ. ನೋಡಿ, ಫಸ್ಟು ಕೆನೆ ಎಲ್ಲ ಇದಾಗಿ ಒಂದು ಟೈಪಲ್ಲಿ ನೊರೆ ಬಂದಿರುತ್ತೆ. ಸೊ ಆವಾಗಲೇ ನೀವು ಇದು ಮಾಡ್ಕೊಬಾರ್ದು. ಇದೆಲ್ಲ ಈ ರೀತಿ ಚೆನ್ನಾಗಿ ಕುದೀತಿರುತ್ತೆ. ಈ ರೀತಿ ಚೆನ್ನಾಗಿ ಕುದ್ಮೇಲೆ ಈ ರೀತಿ ಚೆನ್ನಾಗಿ ಕುದ್ದು ನೋಡಿ, ಈ ರೀತಿ ಚೆನ್ನಾಗಿ ಕುದೀತಿರುತ್ತೆ. ತುಪ್ಪನ ಇಟ್ಟು ಎಲ್ಲೂ ಆ ಕಡೆ ಈ ಕಡೆ ಹೋಗಬಾರ್ದು, ಹುಷಾರಾಗಿ ತುಪ್ಪ ಕಾಯಿಸ್ಬೇಕು. ನನಗೆ ಅಮ್ಮನೇ ಕಾಯಿಸ್ಕೊಡ್ತಿದ್ರು ಇಷ್ಟು ದಿನ ತನಕ. ಅಂದರೆ ಅದು ನಾನು ಊರಿಂದ ತೊಗೊಂಬರ್ಬೇಕಾದ್ರೆ ಅದು ಬ್ಯಾಂಗ್ಳೂರಿಗೆ ತೊಗೊಂಬರೋ ಅಷ್ಟರಲ್ಲಿ ಅದು ಲೋಳೆ ಥರ ಆಗಿಬಿಡ್ತಿತ್ತು. ತುಪ್ಪ ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ಊರಿಂದನೂ ತರಿಸ್ತೀನಿ ಬೆಣ್ಣೆನ. ಸೊ ಇದು ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ ನಾನು ಮನೆಯಲ್ಲೇ ಮಾಡಿರೋವಂಥ ತುಪ್ಪ, ಅಂದರೆ ಮೀನ್ಸ್ ಬೆಣ್ಣೆನ ಮಾಡಿಕೊಂಡು ಮಾಡ್ತಿರೋವಂಥ ತುಪ್ಪ. ನಾನು ಹಾಲು ಕಾಯಿಸಿದಾಗ ಕೆನೆ ಬರುತ್ತಲ್ಲ, ಮೊಸರು ಮಾಡ್ತೀನಲ್ಲ, ಮೊಸರು ಮಾಡಿದಾಗ ಫಸ್ಟು ಕೆನೆನೆಲ್ಲ ಎತ್ಕೊತೀನಿ. ನಂದಿನಿ ಹಾಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕೆನೆ. ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ಚೆನ್ನಾಗಿ ಕಾಯಿಸಿ ಅದನ್ನು ಮೊಸರು ಮಾಡ್ತೀರಲ್ಲ ನೀವು, ಮೊಸರು ಮಾಡಿದಾಗ ಮೊಸರು ಯೂಸ್ ಮಾಡೋಕ್ಕೂ ಮುಂಚೆ ಕೆನೆ ಎಲ್ಲ ಎತ್ಕೊಂಡ್ಬಿಟ್ರೆ ಮೊಸರು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಕೆನೆ ಎತ್ಕೊಂಡ್ರೆ ನೀವು ಅದರಿಂದ ಬೆಣ್ಣೆ ಕೂಡ ಮಾಡ್ಕೊಬೋದು. ನಾನು ಅದೇ ರೀತಿ ಕೆನೆ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆವಾಗ ಸ್ಮೆಲ್ ಕೂಡ ಬರಲ್ಲ ಕೆನೆ. ಸೊ ನೀವು 1 ಬಾಕ್ಸ್ ಕೆನೆ ಹಾಕ್ತಿದ್ದಂಗೆ ತೆಗೆದ್ಬಿಟ್ಟು ನೀವು ಮೊಸರು ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಸ್ಮೆಲ್ ಮಾಡಿ ನೋಡ್ತಾ ಇದ್ದೀನಿ. ತುಪ್ಪದ ಸ್ಮೆಲ್ ಅಂದರೆ ನನಗೆ ತುಂಬ ಇಷ್ಟ. ನೋಡಿ, ಈ ರೀತಿ ನೊರೆ ಬರ್ತಾ ಇದೆ. ಚೆನ್ನಾಗಿ ನೊರೆ ಬಂದಮೇಲೆ ನಾನಿಲ್ಲಿ ಆಫ್ ಮಾಡ್ಕೊಂಬಿಟ್ಟೆ, ಉಕ್ಬಿಡುತ್ತೆ ಅಂತೇಳಿ. ಇನ್ನೊಂದು 2-3 ಮಿನಿಟ್ಸ್ ಕಾಯಬೇಕು ಇದು. ನೋಡಿ, ಇಷ್ಟು ದೊಡ್ಡ ಪಾತ್ರೆ ಇಟ್ಟರು ಹೇಗೆ ಉಕ್ತಾ ಇದೆ ಅಂತೇಳಿ ತುಪ್ಪ. ತುಂಬ ಹುಷಾರಾಗಿ ತುಪ್ಪ ಕಾಯಿಸ್ಕೊಬೇಕು. ಒಂದು ಸೌಟ್ ಏನಾದರೂ ಇಟ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕೆಳಗಡೆ ಬಂದು ಉಕ್ಬಿಡುತ್ತೆ ತುಪ್ಪ. ನೋಡಿ, ಈಗ ಮತ್ತೇನೂ ಕೂಡ ಇದು ಮಾಡಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಕಾಯಿಸಿ ಒಂದು 2-3 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿ. ನೋಡಿ, ಈ ರೀತಿ ತುಪ್ಪ ಕಾದಿದೆ ಇವಾಗ. ನೋಡಿ, ಇವಾಗ ನಾನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ ಈ ರೀತಿ. ಇವಾಗ ತುಪ್ಪ ರೆಡಿಯಾಗಿದೆ.
ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ಲೀಸ್. ಹಾಗೆ ಲೈಕ್ ಕೂಡ ಮಾಡಿ. ನೋಡಿ ತುಪ್ಪ ಆರಿದ ಮೇಲೆ ನಾನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಬಿಸಿದ್ರಲ್ಲೇ ಮಾಡೋದಾದರೆ ನೀವು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡಿ. ನೋಡಿ ಈ ರೀತಿ ತುಪ್ಪ ಬಂದಿದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.